ಓಂ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025 ಆಗಸ್ಟ್ ತಿಂಗಳ ರಾಶಿ ಬಗ್ಗೆ ತಿಳಿಸಿ ಬಂದಿದ್ದೇನೆ. ಅದರಲ್ಲಿ ಸಿಂಹರಾಶಿ ಈ ತಿಂಗಳು ಯಾವ ಥರ ಇದೆ? ಸಿಂಹರಾಶಿ ಅಂದರೆ ಧೈರ್ಯವಂತ ರಾಶಿ ಅಂತ ಹೇಳ್ಬೋದು. ಅಂದರೆ ಶಕ್ತಿಶಾಲಿ ರಾಶಿ, ಬುದ್ಧಿವಂತ ರಾಶಿ ಅಂತ ಹೇಳ್ಬೋದು. ಯಾಕಂತಂದರೆ ಅವ್ರ ಮೇಲೆ ಅವರಿಗೆ ಓವರ್ ಕಾನ್ಫಿಡೆಂಟ್ ಇರುತ್ತೆ ಜಾಸ್ತಿ. ಯಾಕಂತಂದರೆ ಅದೇನೇ ಇರಲಿ ಅಲ್ಲಿ ಅದು ಹಾಗೇ ಆಗುತ್ತೆ, ಮಾಡೋಣ ಬಾ ಈ ಥರ ಒಂದು ರಾಶಿ ಅಂತ ಹೇಳ್ಬೋದು. ಇಂಥವರು ಸಂಪೂರ್ಣವಾಗಿ ಧೈರ್ಯಶೀಲ, 90% ಧೈರ್ಯಶೀಲ ಆಗ್ತಾರೆ. 90% ಸಂಪೂರ್ಣವಾಗಿ ಧೈರ್ಯಶೀಲ ರಾಶಿ ಮತ್ತು ಬುದ್ಧಿವಂತ ರಾಶಿ ಅಂತ. ಅಪಾಯ ಬಂದಾಗ ಉಪಾಯ ಥರ ಜಾರ್ಕುವಂಥ ಸ್ಥಿತಿ ಬರ್ತಾ ಹೋಗುತ್ತೆ ಈ ರಾಶಿಯವರಿಗೆ. ಅಪಾಯ ಎಷ್ಟೇ ಇದ್ದರೂ ಕೂಡ ಉಪಾಯ ಥರ ಜಾರ್ಬಿಡ್ತಾರೆ. ಅಂಥ ಒಳ್ಳೆಯ ರಾಶಿ ಅಂತ ಹೇಳ್ಬೋದು. ಮತ್ತು ನೀವು ಏನೇ ಅಂದುಕೊಂಡ್ರೂ ಕೂಡ ನಡೆಯುವಂಥ ಯೋಗಗಳು ಈ ರಾಶಿಯಲ್ಲಿ. ಏನೇ ಅನ್ಕೊಂಡಿರ್ತಾರ ಇವತ್ತು ಹಾಗೇ ಆಗಬೇಕು, ಮಾಡಲೇಬೇಕು ಅಂತ ಹೇಳೋವಂಥ ವ್ಯಕ್ತಿತ್ವ ಗುಣ ಉಳ್ಳವರು ಈ ರಾಶಿಯವರು. ಇಂಥವರು ಸಂಪೂರ್ಣವಾಗಿ ಆ ಕಾರ್ಯ ನಡೆಯೋವ್ರಿಗೆ ಬಿಡೋದಿಲ್ಲ. ಅಂಥ ಒಳ್ಳೆಯ ರಾಶಿ ಅಂತ ಹೇಳ್ಬೋದು. ಮತ್ತು ಅಂಥ ರಾಶಿಯವರು ಸಂಪೂರ್ಣವಾಗಿ ಏನೇ ಕೆಲಸ ಕೈ ಹಾಕಿದ್ರು ಕೂಡ ಯಶಸ್ವಿ ಕಾಣ್ತಾ ಹೋಗ್ತಾರೆ. ಒಂದು ಆರ್ಥಿಕವಾಗಿ, ಒಂದು ಯಾವುದೋ ಒಂದು ಕೆಲಸ ಕಾರ್ಯವಾಗಿ, ಒಂದು ಹಣಕಾಸು ವಿಚಾರ ಆಗಲಿ, ಒಂದು ಸಾಲದ ಸಮಸ್ಯೆಗಳಾಗಲಿ, ಇಲ್ಲ ಮಾಡೋ ಒಂದು ಉದ್ಯೋಗದಲ್ಲಾಗಲಿ, ಯಾವುದೇ ಕೆಲಸದಲ್ಲಿ ಕೂಡ ಯಶಸ್ವಿ ಕಾಣುವಂಥ ಸ್ಥಿತಿ ಯೋಗಗಳು ಬರುವಂಥ ರಾಶಿ ಅಂತ ಹೇಳ್ಬೋದು. ಮತ್ತು ಭೂ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥ ಯೋಗ. ಭೂ ವಿಚಾರ ಅವ್ರು ಎಷ್ಟೇ ಕಾನ್ಫಿಡೆಂಟ್ ಇದ್ದರೂ ಕೂಡ ಈ ಭೂ ವಿಚಾರದ ಸಮಸ್ಯೆಗಳು ಬಂದಾಗ ಎದುರಿಸಲೇಬೇಕಾಗುತ್ತೆ. ಅಂಥ ಒಂದು ಯೋಗಗಳು ಮತ್ತು ಕಿರಿಕಿರಿ ಆಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಆ ಕಾರಣಕ್ಕೆ ಆ ರಾಶಿಯ ಸಂಪೂರ್ಣವಾಗಿ ಸ್ವಲ್ಪ ಜೋಪಾನ ಇದ್ದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಸಂತಾನದಲ್ಲಿ ಪ್ರಗತಿ ಕಾಣುವಂಥ ಯೋಗ. ಸಂತಾನದಲ್ಲಿ ಎಷ್ಟೋ ದಿನ ಮಕ್ಕಳೇ ಇರೋದಿಲ್ಲ. ಈ ರಾಶಿಯವರು ಸಂಪೂರ್ಣವಾಗಿ ಈ ತಿಂಗಳು ಸ್ವಲ್ಪ ಒಳ್ಳೆಯ ಒಂದು ನಿರೀಕ್ಷೆ ಮಾಡಿದವರು ಇದಕ್ಕೊಂದು ಸಂತೃಪ್ತಿ ಇರುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ಒಳ್ಳೆಯ ಯೋಗ. ಮದುವೆ ವಿಚಾರದಲ್ಲಿ ಎಷ್ಟೋ ಅಡೆತಡೆ ಕಿರಿಕಿರಿ ಏನೇ ಇದ್ದರೂ ಕೂಡ ಈ ತಿಂಗಳು ಸಂಪೂರ್ಣವಾಗಿ ಅವರಿಗೆ ಕಂಕಣ ಬಲ ಗುರುಬಲ ಯೋಗ ಕೂಡ ಬಂದಿರುತ್ತೆ. ಇವರಿಗೆ ಒಳ್ಳೆಯ ಒಂದು ಗುರುಬಲ ಯೋಗದಲ್ಲಿ ಒಳ್ಳೆಯ ಒಂದು ಕಡೆ ಮದುವೆ ಕಾರ್ಯದಲ್ಲಿ ಎಲ್ಲ ರೀತಿ ಯಶಸ್ವಿ ಆಗ್ತಾ ಹೋಗುತ್ತೆ. ಕಿರಿಕಿರಿ ಎಲ್ಲ ದೂರ ಆಗ್ತಾ ಹೋಗುತ್ತೆ. ಮನಸ್ಸು ಶಾಂತಿ ಇರ್ತಾ ಹೋಗುತ್ತೆ, ನೆಮ್ಮದಿ ಇರ್ತಾ ಹೋಗುತ್ತೆ. ಮತ್ತು ಈ ತಿಂಗಳು ಶಾಂತ ರೀತಿ ಇರೋ ಜಾಸ್ತಿ. ಇಷ್ಟನ್ನು ಬರೀ ಜಗಳ ಕಿರಿಕಿರಿ ಮನಸ್ತಾಪಗಳು ಬಡದಾಟ ಬರೀ ಕಲಹಗಳು, ಅವ್ರು ನೋಡಿದ ಇವ್ರು ಆಗಲ್ಲ, ಇವ್ರು ನೋಡಿ ಅವ್ರು ಆಗೋದಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ಎಲ್ಲರ ಕಡೆಯೂ ಚೆನ್ನಾಗಿರುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಎಲ್ಲರ ನಡುವೆ ನಗ್ನಗ್ತಾ ಇರ್ತಾರೆ, ಎಲ್ಲರ ಪ್ರೀತಿ ವಿಶ್ವಾಸ ನೋಡಿರ್ತಾರೆ. ಮತ್ತು ಎಲ್ಲ ಕಡೆ ಹೋದ್ರೂ ಕೂಡ ನಂದೇ ನಡೆಯುವಂಥ ಸ್ಥಿತಿ ಬರುತ್ತೆ. ಅಂದರೆ ನಂದೇ ನಡಿಬೇಕು, ನಾನೇ ಈ ಥರ ಭಾವನೆ ಬರ್ತಾ ಹೋಗುತ್ತೆ. ಮತ್ತು ಅಣ್ಣ ತಮ್ಮರ ಮಧ್ಯೆ ವಾದ ವಿವಾದ ಆಗುವ ಸಾಧ್ಯತೆ ಹೆಚ್ಚಿನ ವಿಚಾರಗಳು. ಯಾಕಂತಂದರೆ ಅಣ್ಣ ತಮ್ಮ ಎಷ್ಟೋ ಬಾಂಧವ್ಯ ಚೆನ್ನಾಗಿರುತ್ತೆ, ಆದರೆ ಮೂರೇ ವ್ಯಕ್ತಿ ಮಾತು ಕೇಳಿ ಸಣ್ಣ ಪುಟ್ಟ ಜಗಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗುತ್ತೆ. ಇದರಿಂದಾಗಿ ಮನೆತನದಲ್ಲಿ ಜಗಳ ಕಿರಿಕಿರಿ ಆಗಿ ಕಲಹ ಉಂಟಾಗಿ ಸ್ವಲ್ಪ ದಿನ ಬೂದಿ ಮುಚ್ಚಿದ ಕೆಂಡ ಥರ ಸಂಪೂರ್ಣವಾಗಿ ಮನೆತನ ಎಲ್ಲನೂ ಈ ಥರ. ಅಂದರೆ ಈ ರಾಶಿಯವರು ಇಂಥರ ಕಡೆಯಿಂದ ಸ್ವಲ್ಪ ಮನೆತನದಲ್ಲಿ ಸ್ವಲ್ಪ ದಿನ ವಹಿವಾಟುಗಳಲ್ಲಿ ಕಿರಿಕಿರಿ ನಡೀತಾ ಹೋಗುತ್ತೆ. ಬಾಂಧವ್ಯ ಸಂಪೂರ್ಣ ಬಿರುಕಾಗ್ತಾ ಹೋಗುತ್ತೆ. ಕುಟುಂಬದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಹೋಗುತ್ತೆ. ಈ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಮತ್ತು ಆತುರ ನಿರ್ಧಾರ ಮಾಡಿ ಕೈ ಸುಡ್ಕೋಬೇಕಾಗುತ್ತೆ. ಎಷ್ಟೇ ನೀವು ಪ್ರಯತ್ನ ಮಾಡಿರ್ತೀರಿ, ಆದರೆ ಆ ಪ್ರಯತ್ನ ಒಳ್ಳೆ ರೀತಿ ಇರಬೇಕಾಗುತ್ತೆ. ಅದು ಬಿಟ್ಟು ಆತುರ ನಿರ್ಧಾರ, ಅದು ಅರ್ಜೆಂಟ್ ಏನೋ ಒಂದು ನಿರ್ಧಾರ ತೊಗೊಂಡು ಆ ನಿರ್ಧಾರದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಆ ನಿರ್ಧಾರದಿಂದ ಇನ್ನೊಬ್ಬ ತೊಂದರೆಯಿಂದ ದುಡ್ಡು ಕಾಸಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ, ಪೆಟ್ಟು ನಿಮಗೆ ಬೀಳ್ತಾ ಹೋಗುತ್ತೆ. ಈ ಕಾರಣಕ್ಕೆ ಸ್ವಲ್ಪ ಆತುರ ನಿರ್ಧಾರ ಅಷ್ಟು ಸುಲಭವಲ್ಲ. ಸ್ವಲ್ಪ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಿ 4 ಜನ ಕೇಳಿಬಿಟ್ಟು ಮುಂದುವರೆದ್ರೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ವಿದ್ಯಾಭ್ಯಾಸದಲ್ಲಿ, ಸ್ಟಡೀಸಲ್ಲಿ ಮತ್ತು ವಿದೇಶ ಪ್ರಯಾಣ ಆಗಲಿ ಈ ರಾಶಿಯಲ್ಲಿ ಉತ್ತಮವಿದೆ. ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನೀವು ಏನೇ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದಷ್ಟು ನಿಮಗೆ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಪ್ರಯತ್ನ ಮಾಡಿದ್ರೆ ಆಯ್ತು ಬಿಡು ನೋಡೋಣ ಅಂತ ಬರೀ ಸೋಮರ್ಥನ ಇದ್ದಷ್ಟು ನಿಮಗೆ ವಿಘ್ನಗಳಾಗ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಓವರ್ ಕಾನ್ಫಿಡೆಂಟ್ ಇದ್ದಷ್ಟು ನಿಮಗೆ ಕಿರಿಕಿರಿ, ಓವರ್ ಕಾನ್ಫಿಡೆಂಟ್ ಇರಬೇಕು, ಅದು ಅತಿಯಾಗಿ ಇರಬಾರ್ದು. ಅತಿಯಾಗಿ ಇದ್ದಷ್ಟು ಈ ರಾಶಿಯವರು ಪೆಟ್ಟು ತಿನ್ನಬೇಕಾಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ.
ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಂದು ಪೂಜೆ ಮಾಡಿಸಿ, ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಏನೇ ಕಾಡಾಟ ಕಿರಿಕಿರಿ ಏನೇ ಸಮಸ್ಯೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ, ನಿಮ್ಮ ಜಾತಕ ಪರಿಶೀಲನೆ ಮಾಡಿ, ಪ್ರತಿಯೊಂದು ಸಮಸ್ಯೆಗಳಿದ್ದರೂ ಕೂಡ ಆರೂಢ ಪ್ರಶ್ನೆ, ಅಷ್ಟಮುಂಡ ಪ್ರಶ್ನೆ ಮತ್ತು ಕವಡೆ ಶಾಸ್ತ್ರ ಮುಖಾಂತರ, ಅಂಜನ ಶಾಸ್ತ್ರದ ಮುಖಾಂತರ ಪ್ರತಿಯೊಂದು ಪರಿಹಾರ ಸೂಚಿಸ್ತೇನೆ. ಒಮ್ಮೆ ಭೇಟಿಯಾಗಿ ಪರಿಹಾರ ಪಡೆದುಕೊಳ್ಳಿ. ಸರ್ವೇ ಜನ ಸುಖನ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.